ಹಲೋ ಗೈಸ್, ನಾನಿವತ್ತು 10 ಎನಿಮೆನ ಮೆನ್ಷನ್ ಮಾಡಲಿಕ್ಕಿದ್ದೀನಿ ಆ್ಯಂಡ್ ಪ್ಲಸ್ 2 ಎನಿಮೆನ ಬೋನಸ್ ಎನಿಮೆನೂ ಮೆನ್ಷನ್ ಮಾಡ್ತೀನಿ. ಸೊ ನಂಬರ್ 10ನಲ್ಲಿ ನಾನು ಹೇಳ್ತೀನಿ ವೆಲ್ಕಮ್ ಟು ಡಿಮನ್ ಸ್ಕೂಲ್ ಇರಮಕೂಲ್. ಈ ಎನಿಮೆ ತುಂಬಾ ಜಾಸ್ತಿ ಇಂಟ್ರೆಸ್ಟಿಂಗ್ ಇದೆ. ಒಬ್ಬ ಮನುಷ್ಯ ಪಾತಾಳ ಲೋಕಕ್ಕೆ ಹೋಗ್ತಾನೆ, ಅಲ್ಲಿ ಒಬ್ಬ ಪ್ರಿನ್ಸಿಪಲ್ ಅವನನ್ನು ಅಡಾಪ್ಟ್ ಮಾಡ್ತಾನೆ ಆ್ಯಂಡ್ ಗ್ರ್ಯಾಂಡ್ ಫಾದರ್ ಆಗ್ತಾನೆ ಅಡಾಪ್ಟ್ ಮಾಡಿ. ಸೊ ತುಂಬ ಇಂಟ್ರೆಸ್ಟಿಂಗ್ ಎನಿಮೆ, ಒಮ್ಮೆ ನೋಡಿ. ನಂಬರ್ 9 ಇರೇಸ್ಡ್. ಈ ಒಂದು ಎನಿಮೆಲಿ ನೀವು ನೋಡ್ತಿರೋ ಒಬ್ಬ ಹುಡುಗನ ಸ್ಟೋರಿನ. ಅವನು ಪಾಸ್ಟಿಗೆ ಹೋಗ್ತಾನೆ ಅವನ ಅಮ್ಮನನ್ನು ಬಚಾವ್ ಮಾಡಲಿಕ್ಕೋಸ್ಕರ. ಸೊ ಏನಾಗುತ್ತೆ ಈ ಎನಿಮೆಯಲ್ಲಿ ನೀವು ನೋಡಿ. 12 ಎಪಿಸೋಡ್ ಇರೋದು, ನೀವು ತುಂಬ ಜಾಸ್ತಿ ಇಷ್ಟಪಡ್ತೀರಾ. ನಂಬರ್ 8 ಪೋಕೆಮಾನ್ XY ಆ್ಯಂಡ್ XYZ. ಸೊ ಈ ಎನಿಮೆ ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗಲಿಕ್ಕಿದೆ. ಈ ಒಂದು ಎನಿಮೆಯಲ್ಲಿ ನಿಮಗೆ ನಾನು ಫೋಟೋ ತೋರಿಸ್ತಿದ್ದೀನಿ ನೋಡಿ. ಈ ಎಲ್ಲ ಕ್ಯಾರೆಕ್ಟರ್ಸ್ ನೀವು ಎಷ್ಟು ಇಷ್ಟಪಡ್ತೀರಾ ಅಂದರೆ ಮೇನ್ಲಿ ಆ್ಯಶ್ ಕ್ಯಾರೆಕ್ಟರ್, ಸೆರೀನಾ ಕ್ಯಾರೆಕ್ಟರ್ ನಿಮಗೆ ತುಂಬ ಜಾಸ್ತಿ ಮೋಟಿವೇಟ್ ಮಾಡುತ್ತೆ. ನಂಬರ್ 7 ಮಾಬ್ ಸೈಕೋ 100. ಈ ಎನಿಮೆ ತುಂಬ ಜಾಸ್ತಿ ಚೆಂದ ಇದೆ. ಮೇನ್ಲಿ ಮಾಬ್ ಕ್ಯಾರೆಕ್ಟರ್ ಎಂಥ ಕ್ಯಾರೆಕ್ಟರ್ ಮರೆ, ಅವನು ಎಷ್ಟು ಪವರ್ಫುಲ್ ಇರ್ತಾನೆ ಆ್ಯಂಡ್ ಅವನು 100% ಹೋದರೆ ಎಷ್ಟು ಪವರ್ಫುಲ್ ಆಗ್ತಾನೆ ತಿಳ್ಕೊಳ್ಬೇಕಾದ್ರೆ ಎನಿಮೆ ನೋಡಿ. ನಂಬರ್ 6 ಜುಜುತ್ಸು ಕೈಸನ್. ಈ ಎನಿಮೆನ ನಾನು ಬಿಡಲಿಕ್ಕೂ ಆಗಲ್ಲ, ಯಾಕಂದರೆ ಈ ಎನಿಮೆ ಅಷ್ಟು ಬೆಸ್ಟ್ ಇದೆ. ಸೊ ಒಮ್ಮೆ ನೋಡಿ. ಮ್ಯಾಜಿಕಲ್ ದುನಿಯಾದಲ್ಲಿ ಈ ರೀತಿ ಒಂದು ಸ್ಟೂಡೆಂಟ್ಸ್ ಇದ್ದರೆ ಆ್ಯಂಡ್ ಹೇಗೆ ಅವರು ಮಾನ್ಸ್ಟರನ್ನು ಸಾಯಿಸ್ತಾರೆ ಅದನ್ನು ನೀವು ತಿಳ್ಕೊಳ್ಬೇಕಾದ್ರೆ ನೀವು ಈ ಎನಿಮೆ ನೋಡಬೇಕು. ಬೋನಸ್ ಎನಿಮೆ ಮೆನ್ಷನ್ ಮಾಡ್ತೀನಿ, ದಟ್ ಈಸ್ ಡಾಕ್ಟರ್ ಸ್ಟೋನ್. ಸೊ ಎನಿಮೆ ಚೆನ್ನಾಗಿದೆ. ನಾನು ಐ ಥಿಂಕ್ ಈ ಒಂದು ಎನಿಮೆದು 2-3 ಎಪಿಸೋಡ್ ನೋಡಿದ್ದೀನಿ. ಸೊ ಜಾಸ್ತಿ ಎಪಿಸೋಡ್ ನೋಡೋಕ್ಕಾಗಲಿಲ್ಲ ನನಗೆ, ಬಟ್ ಈ ಎನಿಮೆಯ ಎಪಿಸೋಡ್ಸನ್ನು ನೋಡಿ ರಿವ್ಯೂವನ್ನು ಖಂಡಿತ ಮಾಡ್ತೀನಿ. ಈ ಚಾನಲಲ್ಲಿ ಎಲ್ಲ ಟೈಪ್ ವೀಡಿಯೋಸ್ ಅಂತೂ ಬರ್ತದೆ ಗೈಸ್. ನಂಬರ್ 5 ಅಟ್ಯಾಕ್ ಆನ್ ಟೈಟನ್. ಈ ಎನಿಮೆ ಬೆಸ್ಟ್ ಇದೆ. ಸೊ ಟೈಟನ್ಸಲ್ಲೇ ಸಾಯಿಸ್ಲಿಕ್ಕೆ ಒಂದು ಟೀಮ್ ಅಂತ ರೆಡಿ ಆಗುತ್ತೆ, ಮನುಷ್ಯರ ಟೀಮು. ಆ್ಯಂಡ್ ಟೈಟನ್ಸ್ಗಳು ತುಂಬ ದೊಡ್ಡದಿರ್ತಾರೆ, ತುಂಬ ದೇಹದಲ್ಲಿ ದೊಡ್ಡಿರ್ತಾರೆ. ಆ್ಯಂಡ್ ಅವರು ಟೈಟನ್ಸನ್ನು ಸಾಯಿಸಿ ಬೇರೆ ಅಂದರೆ ಲೋಕಕ್ಕೆ ಹೋಗಬೇಕಂತ, ಬೇರೆ ಒಟ್ರಾಶಿಪ್ ನೇಚರ್ ನೋಡಬೇಕು ಅಂತ ಅವರ ಮಂಡೆಯಲ್ಲಿರ್ತದೆ, ಅವ್ರ ತಲೆಯಲ್ಲಿರ್ತದೆ. ಸೊ ಅದಕ್ಕೋಸ್ಕರ ಅವ್ರು ತುಂಬ ಜಾಸ್ತಿ ವರ್ಕ್ ಮಾಡ್ತಾರೆ, ತುಂಬ ಜಾಸ್ತಿ ಅಂದರೆ ಸ್ಟ್ರಗಲ್ ಮಾಡ್ತಾರೆ. ಸೊ 7 ಸೀಸನ್ ಇದೆ, ತುಂಬ ಜಾಸ್ತಿ ಕಂಟೆಂಟ್ ಇದೆ. ಆ್ಯಂಡ್ ಅಟ್ಯಾಕ್ ಆನ್ ಟೈಟನ್ಗೆ ಸಪ್ರೇಟ್ ಫ್ಯಾನ್ ಬೇಸೇ ಇದೆ ಯಾರು. ನಂಬರ್ 4 ಹಂಟರ್. ಈ ಎನಿಮೆ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಮೇನ್ಲಿ ಈ ಒಂದು ಎನಿಮೆಯಲ್ಲಿ ತೋರಿಸಿರೋ ಫ್ರೆಂಡ್ಶಿಪ್ ಕೂಡ ನಿಮಗೆ ತುಂಬ ಜಾಸ್ತಿ ಇಷ್ಟ ಆಗುತ್ತೆ. ಆ್ಯಂಡ್ ಫಸ್ಟಿಗೆ ಗಾನ್ ಕ್ಯಾರೆಕ್ಟರ್ನ ಬಚಾವ್ ಮಾಡೋದಾಗಿರ್ಬೋದು, ನೆಕ್ಸ್ಟ್ ಕುರಾಪಿಕಾ ಕ್ಯಾರೆಕ್ಟರ್ನ ಬಚಾವ್ ಮಾಡೋದು, ಆ್ಯಂಡ್ ನೆಕ್ಸ್ಟ್ ಅವರು ಫೈಟಿಂಗ್ ಕಲಿಯೋದು, ಆರನ್ನು ಬಿಲ್ಡಪ್ ಮಾಡೋದು, ಮತ್ತು ತಂದೆನ ಹುಡುಕಲಿಕ್ಕೆ ಹೋಗೋದು. ಎಷ್ಟು ಅಂದರೆ ನಿಮಗೆ ಎಕ್ಸ್ಪ್ರೆಸ್ ಮಾಡೋಕ್ಕಾಗಲ್ಲ, ಒಮ್ಮೆ ನೋಡಿ. ನಂಬರ್ 3 ಇರ್ತೀನಿ ಡಿಮೋನ್ ಸ್ಲೇಯರ್. ಐನೋ ತುಂಬ ಜನ ಇದಕ್ಕೆ ಡಿಮೋನ್ ಸ್ಲೇಯರ್ ನಂಬರ್ 3 ಇದೆ ಅಂದರೆ ನಂಬರ್ 1 ಯಾವುದಿರ್ಬೋದು ಅಂತ ನಿಮ್ಮ ತಲೆಯಲ್ಲಿರ್ಬೋದು. ಆ್ಯಂಡ್ ಈ ಒಂದು ಎನಿಮೆಗೆ ತುಂಬ ಜಾಸ್ತಿ ಫ್ಯಾನ್ ಬೇಸ್ ಇದೆ. ಆ್ಯಂಡ್ ಮೇನ್ಲಿ ನಾನು ಕೂಡ ದೊಡ್ಡ ಫ್ಯಾನ್, ಯಾಕಂದರೆ ನನ್ನ ಮೊದಲ ಎನಿಮೆ ಬಂದುಬಿಟ್ಟೆ ಡಿಮೋನ್ ಸ್ಲೇಯರ್. ಈ ಎನಿಮೆ ನೋಡಿ ನನಗೆ ಎನಿಮೆ ನೋಡಲಿಕ್ಕೆ ಆಗಿದ್ದು. ಆ್ಯಂಡ್ ಮೇನ್ಲಿ ಈ ಹೆಸರು ತಕ್ಕನೇ ಎನಿಮೆ ಇದೆ, ಒಮ್ಮೆ ನೋಡಿ. ನಂಬರ್ 2 ಮೈ ಹೀರೋ ಅಕಾಡೆಮಿ. ಈ ಎನಿಮೆ ಕೂಡ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ. ಆ್ಯಂಡ್ ಮೇನ್ಲಿ ಒಂದು ಹೀರೋ, ಒಂದು ಟೀಮ್ ಹೇಗೆ ಕ್ರಿಯೇಟ್ ಆಗುತ್ತೆ ಆ್ಯಂಡ್ ಅವರ ಒಂದು ಬ್ಯಾಕ್ ಸ್ಟೋರಿ ಯಾವ ರೀತಿ ಇದೆ, ಆ್ಯಂಡ್ ಒಬ್ಬ ನಾರ್ಮಲ್ ಪರ್ಸನ್, ವೀಕ್ ಪರ್ಸನ್ ಸ್ಟ್ರಾಂಗ್ ಆದರೆ ಯಾವ ರೀತಿ ಆಗುತ್ತೇನೆ ಅಂತ ತಿಳ್ಕೊಳ್ಳಿಕ್ಕೆ ನೀವು ಎನಿಮೆ ನೋಡಬೇಕು. ನಾನು 3 ಸೀಸನ್ ನೋಡಿ ಕಂಪ್ಲೀಟ್ ಮಾಡಿದ್ದೀನಿ. ಸೊ ನೋಡಿ ಗೈಸ್. ನಂಬರ್ 1 ಹೈಕ್ಯೂ. ಈ ಎನಿಮೆ ಕೂಡ ಬೆಸ್ಟ್ ಇದೆ. ಆ್ಯಂಡ್ ಪರ್ಸ್ನಲಿ ಈ ಒಂದು ಎನಿಮೆಯ ಎಲ್ಲ ಕ್ಯಾರೆಕ್ಟರ್ಸ್ಗಳು ಎಂಥ ಕ್ಯಾರೆಕ್ಟರ್ ಮಾರೆ, ಅಂದರೆ ಯಾರು ಕೂಡ ಇದರಲ್ಲಿ ಒಬ್ಬ ಹೀರೋ ಅಂತ ಹೇಳೋಕ್ಕಾಗಲ್ಲ. ಆ ಹೀರೋದಲ್ಲಿ ಕೂಡ ಒಂದು ಸ್ವಲ್ಪ ಫಾಲ್ಟ್ ಇರ್ತದೆ, ಬಟ್ ತುಂಬ ಜಾಸ್ತಿ ಚೆಂದ ಇದೆ, ಒಮ್ಮೆ ನೋಡಿ. ವಾಲಿಬಾಲ್ ಬಗ್ಗೆ ಗೊತ್ತಾಗಿದೆ ನನಗೆ, ಎನಿಮೆ ನೋಡಿ. ನಾನೊಂದು ಬೋನಸ್ ಎನಿಮೆ ಮೆನ್ಷನ್ ಮಾಡ್ತೀನಿ, ದಟ್ ಇಸ್ ಫೇರಿ ಟೇಲ್. ಈ ಎನಿಮೆಯ ಮೊದಲ ಸೀಸನ್ ಕಂಪ್ಲೀಟ್ ಮಾಡಿದ್ದೀನಿ. ಆ್ಯಂಡ್ ಈ ಎನಿಮೆ ಎಷ್ಟು ಇಂಟ್ರೆಸ್ಟಿಂಗ್ ಇದೆ ಅಂದರೆ ನಾನು ಈಗ ಫಸ್ಟ್ ಎಪಿಸೋಡನ್ನು ತೆಗೆದು ನೋಡಬೇಕು. ಯಾಕಂದರೆ ಈಗ ಈ ಎನಿಮೆಯಲ್ಲಿ ನಮ್ಮ ಹೀರೋಗೆ ತುಂಬ ಜಾಸ್ತಿ ಪವರ್ ಇರ್ತದೆ. ಅವನಿಗೆ ಒಂದು ಡ್ರ್ಯಾಗನ್ ಶಕ್ತಿ ಗೊತ್ತಿರುತ್ತೆ. ಆ್ಯಂಡ್ ತುಂಬ ಜಾಸ್ತಿ ಇಂಟ್ರೆಸ್ಟ್ ಇದೆ ಗೈಸ್, ಒಮ್ಮೆ ನೋಡಿ. ತುಂಬ ಜಾಸ್ತಿ ಎಪಿಸೋಡ್ಸ್ ಇದೆ, ಐನು ಯೂಟ್ಯೂಬಲ್ಲಿ ಹಿಂದಿ ಡಬ್ಬಡ್ ಇದೆ. ಬಟ್ ನನ್ನ ಪ್ರಕಾರ ಈ ಒಂದು ಎನಿಮೆನ ನೋಡಿಲ್ಲ ಅಂದರೆ ನೀವೇನು ಮಾಡ್ತಿದ್ದೀರೋ ಒಮ್ಮೆ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.